ನಮಸ್ಕಾರ. ಏನ್ ನಿಮ್ಮ ಹೆಸರು? ಒಂದೇ ಗಾಡಿಲಿ ಇಬ್ರು ಮೂಗ್ರ. ಸಾರಿ ಮೇಡಮ್. ವೆಲ್ಕಮ್ ಟು ಮುಂಬೈ. ನೀವು ನಿಮ್ಮ ಕೆಲಸನ ಶುರು ಮಾಡಬಹುದು. ನಮ್ಮ ಕಡೆಯಿಂದ ಅಫಿಷಿಯಲ್ ಆಗಿ ಪರ್ಸನಲ್ ಆಗಿ ಕೋಆಪರೇಟ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಬಾಸ್ಟರ್ಸ್, ದ್ರೋಹಿಗಳು 22 ಕೋಟಿಗಳನ್ನ ತಿಂದು ಹಾಕಿದ್ದಾರೆ. ಏನ್ ಮಾಡೋಣ? ಕೊಯ್ರಿ ಹಾಕ್ಬಿಡೋಣ? ಬೇಡ ಮೇಡಮ್. MD ತಿಳಿಸಿ ಆಮೇಲೆ ಕೊಯ್ರಿ ಹಾಕೋಣ ಅಂತೀರಾ? ಇಲ್ಲ ಮೇಡಮ್. ಮತ್ತೆ ಏನ್ ಮಾಡೋಣ ಅಂತ ಹೇಳ್ತೀರಾ? ಮೇಡಮ್, ಫಸ್ಟ್ ಆಫ್ ಆಲ್ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ. 22 ಕೋಟಿ ರೂಪಾಯಿ ಮಿಸ್ಹ್ಯಾಂಡಲ್ ಆಗಿದೆ. ಇದನ್ನ ಮಾಡಿರೋರು ಒಬ್ಬರ, ಎಷ್ಟು ಜನ, ಯಾರು, ಏನೂ ಗೊತ್ತಿಲ್ಲ. ಬಟ್ ಏನ್ ಬೇಕಾದ್ರೂ ಮಾಡೋಕ್ ಧೈರ್ಯ ಇರೋರು ಮಾತ್ರ ಇಂಥ ಫ್ರಾಡ್ ಮಾಡೋಕ್ ಸಾಧ್ಯ. ಜೊತೆಗೆ ಇದರಲ್ಲಿ ಇನ್ವಾಲ್ವ್ ಆಗಿರೋರು ನಾವು ಆಡಿಟಿಂಗ್ ಪ್ರಾಸೆಸ್ ಶುರು ಮಾಡಿದಾಗಿಂದ ಹುಷಾರಾಗಿ ಖಂಡಿತವಾಗ್ಲೂ ನಮ್ಮ ಒಂದೊಂದು ಆಕ್ಟಿವಿಟಿನೂ ಗಮನಿಸ್ತಾ ಇರ್ತಾರೆ, ಸಂದೇಹ ಪಡ್ತಾ ಇರ್ತಾರೆ. ಅದಕ್ಕೆ ಬರ್ತಾ ಡೋರ್ ಕೂಡ ಓಪನ್ ಮಾಡಿಟ್ಬಿಟ್ಟು ಬಂದೆ. ಟೆನ್ಷನ್ನಲ್ಲಿ ನೀವು ಗಮನಿಸ್ಲಿಲ್ಲ. ಇಟ್ಸ್ ಓಕೆ ಮೇಡಮ್. ನಾವಿರೋದು ಮುಂಬೈ, ಅವ್ರ ಜಾಗದಲ್ಲಿ. ಕ್ವೈರಿ ಹಾಕಿ ನಾವು ನಡೆದಿರೋ ತಪ್ಪನ್ನ ಕಂಡು ಹಿಡಿದಿದ್ದೀವಿ ಅಂತ ಅವ್ರಿಗೆ ಗೊತ್ತಾದರೆ ನಮಗೆ ಅಪಾಯ. MDಗೆ ಇನ್ಫಾರ್ಮ್ ಮಾಡಿದ್ದೀವಿ ಅಂತ ಗೊತ್ತಾದರೂ ವಿ ವೋಂಟ್ ಬಿ ಸೇಫ್. ಸೊ ಫಾರ್ಮಾಲಿಟಿಗೆ ಚಿಕ್ಕ ಕ್ವೈರಿ ಹಾಕಿ ಯಾವ ತಪ್ಪು ನಡೆದಿರೋ ತಪ್ಪು ನಮಗೆ ಗೊತ್ತಾಗಿಲ್ಲ ಅನ್ನೋ ಥರ ಪ್ರಿಟೆಂಡ್ ಮಾಡಿ ನಮ್ಮ ಶೆಡ್ಯೂಲ್ ಪ್ರಕಾರ ನಾವು ನಾಳೆ ಮಧ್ಯಾಹ್ನ ಫ್ಲೈಟ್ಗೆ ಬೆಂಗಳೂರಿಗೆ ಹೊರಟೋಗೋಣ. ಅಲ್ಲಿಗೆ ಹೋಗಿ MD ಅವ್ರಿಗೆ ಡೀಟೇಲ್ ರಿಪೋರ್ಟ್ ಸಬ್ಮಿಟ್ ಮಾಡೋಣ. ಏನಂತೀರಾ? ನೀವ್ ಹೇಳ್ದಾಗೆ ಮಾಡೋಣ. ಸರಿ ಮೇಡಮ್. ತುಂಬಾ ಸ್ಮಾರ್ಟ್ ಆಗಿ, ಬ್ರಿಲಿಯಂಟ್ ಆಗಿ, ಡೀಟೇಲ್ ಆಗಿ ಥಿಂಕ್ ಮಾಡ್ತೀರಾ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಮೇಡಮ್. ನೀವೇನಾ ಇದೆಲ್ಲ ಹೇಳ್ತಾ ಇರೋದು? ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಮೇಡಮ್, ಫುಲ್ ಖುಷಿಯಾಗ್ಬಿಟ್ಟಿದ್ದೀನಿ. ನೀವು ಫಸ್ಟ್ ಟೈಮ್ ಈ ಥರ ನನ್ನ ಪರ್ಸನಲ್ ಆಗಿ ಮಾತಾಡ್ಸಿದ್ದೀರಾ. ವರ್ಕ್ ಬೇರೆ ಎಫಿಷಿಯೆಂಟ್ ಆಗಿ ಮಾಡಿದ್ದೀವಿ. ಮುಂಬೈ ಸಿಟಿನ ಬಂದಾಗಿಂದ ನೋಡೋಕ್ಕಾಗಿಲ್ಲ. ಒಂದು ಕೆಲಸ ಮಾಡೋಣ ಮೇಡಮ್, ಊರೆಲ್ಲ ಸುತ್ತಾಡ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಬಂದ್ಬಿಡೋಣ. ನಾನ್ ಹೋಗ್ಲಿದ್ದು ಆಫಿಷಿಯಲ್ ಆಗಿ, ಪರ್ಸನಲ್ ಆಗಲ್ಲ. ಮೈಂಡ್ ಇಟ್. ಹಲೋ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರು? ನನ್ನ ಹೆಸರು ರಾಮನಾಥ ಶೆಟ್ಟಿ ಅಂತ. ಸ್ವಂತ ಊರು ಮಂಗಳೂರು. ಇಲ್ಲಿ ಕೂಲಿಗೆ ಕೊಲೆ ಮಾಡೋ ಸೂಪರ್ ಕಿಲ್ಲರ್ಗೆ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆ ಹೇಗಿದ್ದೀರಾ? ನಿಮಗೂ ನನಗೂ ಏನ್ ಸಂಬಂಧ? ನನಗೆ ಯಾಕೆ ಫೋನ್ ಮಾಡಿದ್ರಿ? ಇಡೀ ಫೋನು. ಹಲೋ. ಹಲೋ. ನನಗೂ ನಿಮಗೂ ಏನು ಸಂಬಂಧ? ನನಗೆ ಯಾಕೆ ಫೋನ್ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿ ಉತ್ತರ ಹೇಳೋದಕ್ಕೆ ಮುಂಚೆ ಫೋನ್ ಇಟ್ಟು ಬಿಟ್ರೆ ನಾವು ಉತ್ತರ ಕೊಡುವುದಾದ್ರೆ ಹೇಗೆ? ಅದಕ್ಕೆ ಮುಂಚೆ ಕಿಟಕಿ ಹತ್ರ ಬಂದು ಹೊರಗೆ ಸ್ವಲ್ಪ ನೋಡಿ. ಹಲೋ. ಎಷ್ಟೊತ್ತು ನನ್ನ ಧ್ವನಿ ಮಾತ್ರ ಕೇಳ್ತೀರಾ? ಅದಕ್ಕೆ ಮುಖ ತೋರಿಸಿದೆ. ಈಗ ವಿಷಯಕ್ಕೆ ಬರೋಣ. ನೀವು ಆಡಿಟ್ ಮಾಡಿದ್ರಲ್ಲಿ ಒಟ್ಟು ಎಷ್ಟು ದುಡ್ಡು ಸ್ವಾಹ ಆಯ್ತು ಅಂತ ನೀವು ಖಂಡಿತ ಕಂಡು ಹಿಡಿದಿರ್ತೀರಂತೆ. ಅದನ್ನು ಹಾಗೆ ಮನಸ್ಸಲ್ಲಿ ಇಟ್ಟುಕೋಬೇಕಂತೆ. ಅದು ಮಾತ್ರ ಅಲ್ಲದೆ ಬೆಂಗಳೂರಿಗೆ ಹೋದ ಕೂಡಲೇ ನೀವು ಯಾವುದಾದ್ರೂ ಕಾರಣ ಹೇಳಿ ಕೆಲಸನ ರಿಸೈನ್ ಮಾಡಬೇಕಂತೆ. ಇದು ನನಗೆ ಕೊಟ್ಟಿರೋ ಅಸೈನ್ಮೆಂಟು. ಅಡ್ವಾನ್ಸ್ ತಗೊಂಡಿದ್ದೇನೆ. ನಾನು ಹೇಳಿದಾಗೆ ಕೇಳಿದರೆ ನಿಮ್ಮನ್ನ ಜೀವ ಸಹಿತ ಬಿಟ್ಟು ಹೋಗ್ತೇನೆ. ಇಲ್ಲ ಅಂದರೆ ನಿಮ್ಮನ್ನು ಮುಗಿಸಿ ಹೋಗಿ ಉಳಿದ ಹಣ ತೆಗೆದುಕೊಳ್ತೇನೆ. ಏನು ಮಾಡ್ತೀರಾ? ನನ್ನ ಅಕೌಂಟಲ್ಲಿ ಒಂದು ಕೊಲೆ ಕಡಿಮೆ ಮಾಡಿ ಪ್ಲೀಸ್. ಬೇಗ ಮೇಡಮ್, ಇನ್ನೊಂದು ಅಸೈನ್ಮೆಂಟ್ಗೆ ಲೇಟ್ ಆಗ್ತಾ ಇದೆ. ಓಕೆ, ಇದು ನಾನು ಎಲ್ಲೂ ಹೊರಗಡೆ ಹೇಳಲ್ಲ. ನೀವು ಹೇಳ್ದ ಹಾಗೆ ಬೆಂಗಳೂರಿಗೆ ಹೋದ ತಕ್ಷಣ ನನ್ನ ಕೆಲ್ಸಕ್ಕೆ ನಾನು ರಿಸೈನ್ ಮಾಡ್ತೀನಿ. ನನ್ನನ್ನು ಬಿಟ್ಬಿಡಿ. ತುಂಬಾ ಥ್ಯಾಂಕ್ಸ್ ಮೇಡಮ್, ನನ್ನ ಮಾತಿಗೆ ಬೆಲೆ ಕೊಟ್ಟು ಒಪ್ಪಿಕೊಂಡಿದ್ದಕ್ಕೆ. ಆಮೇಲೆ ಒಂದು ವಿಷಯ, ಇದು ನಿಮಗೆ ಮಾತ್ರ ಅಲ್ಲ, ನಿಮ್ಮ ಜೊತೆ ಬಂದಿರೋ ಆ ಬಚ್ಚನಿಗೂ ಸೇರಿ ಈ ಮಾತು ಅನ್ವಯಿಸುತ್ತೆ. ಮಾತು ಮತ್ತು ಮಾಡ್ಯುಲೇಷನ್ ಬದಲಾಗದ ಹಾಗೆ ಈ ವಿಷಯ ತಿಳಿಸ್ಬಿಡಿ. ಓಕೆ, ಥ್ಯಾಂಕ್ಸ್, ಬಾಯ್. ವಿಶ್ವ, ವಿಶ್ವ.
ವಿಶ್ವ ಹಲೋ ಮೇಡಮ್, ಬನ್ನಿ. ಏನ್ ವಿಷಯ? ಯಾರೋ ಕಾಂಪೌಂಡ್ ಹೊರಗಡೆ ನಿಂತ್ಕೊಂಡು ಫೋನಲ್ಲಿ ಹೆದರ್ಸ್ತಾ ಇದ್ದಾರೆ. ಏನಾಯ್ತು? ಯಾಕೆ ಮೇಡಮ್? ಆಡಿಟಿಂಗ್ ನಲ್ಲಿ ನಾವು ಕಂಡು ಹಿಡಿದ ಫಂಡ್ ಮಿಸ್ ಹ್ಯಾಂಡ್ಲಿಂಗ್ ಬಗ್ಗೆ ಹೊರಗಡೆ ಹೇಳ್ಬಾರ್ದಂತೆ. ಬೆಂಗಳೂರಿಗೆ ಹೋದ ತಕ್ಷಣ ನಾವಿಬ್ರು ಕೆಲಸನ ರಿಸೈನ್ ಮಾಡ್ಬೇಕಂತೆ. ಮೇಡಮ್ ಕೂಲ್, ಬನ್ನಿ ನೋಡೋಣ. ಯಾರದು ನೋಡೋಣ, ಬನ್ನಿ. ಇಲ್ವಲ್ಲ ಮೇಡಮ್, ಹೊರಟೋಗಿದ್ದಾನೆ ಅನ್ಸುತ್ತೆ. ಏನ್ ಹೇಳಿದ್ರಿ ನೀವು ಅವನ್ಗೆ? ಒಪ್ಕೊಂಡೆ. ಥ್ಯಾಂಕ್ ಗಾಡ್, ಒಳ್ಳೇದಾಯ್ತು. ಅದಕ್ಕೆ ಹೊರಟೋದ ಅನ್ಸುತ್ತೆ. ಮೇಡಮ್ ಕೂಲ್ ಆಗಿ, ಡೋಂಟ್ ವರಿ, ನಾನಿದ್ದೀನಿ. ನಾವೊಂದು ಕೆಲಸ ಮಾಡೋಣ ಮೇಡಮ್. ನಾಳೆ ಮಧ್ಯಾಹ್ನದ ಫ್ಲೈಟ್ ಹೋಗೋ ಬದಲು ಯಾರಿಗೂ ಗೊತ್ತಾಗ್ದ ಹಾಗೆ ಬೆಳಗ್ಗೆ ಫಸ್ಟ್ ಫ್ಲೈಟ್ ಹೊರಟೋಗೋಣ. ಓಕೆ? ಓಕೆ. ನೀವು ಮಲ್ಕೊಳ್ಳಿ, ನಾನು ಇಲ್ಲೇ ಇರ್ತೀನಿ. Listen, I've done my job. I did what you wanted. Good luck. I'm not coming back. Ooh, wait. San Francisco, New Orleans, Rio de Janeiro, Rome, Kinshasa, Karachi, Bangkok. What? Pay for it? Are you crazy? Me? Are you kidding? You're the one. You're a hero, man. You gave your part of it. What do? You come back and you're a team. ಮೇಡಮ್ ಏನಾಯ್ತು ಮೇಡಮ್? ವಿಶ್ವ, ನನ್ನನ್ನು ಕಾಪಾಡು. ಅವನನ್ನು ಕೊಂದು ಬಿಟ್ಟ. ಏನು? ಯಾರು? ನನ್ನನ್ನು ಕಾಪಾಡು ವಿಶ್ವ. ನನಗೆ ತುಂಬಾ ಭಯ ಆಗ್ತಾ ಇದೆ. ಮೇಡಮ್ ಇಟ್ಸ್ ಓಕೆ, ಇಟ್ಸ್ ಓಕೆ, ಕೂಲ್ ಡೌನ್. ಇಟ್ಸ್ ಜಸ್ಟ್ ಕಾಪಾಡು ವಿಶ್ವ, ಕೂಲ್ ಡೌನ್ ಮೇಡಮ್, ಕಾಪಾಡು ಪ್ಲೀಸ್. ಸ್ಟಾಪ್ ಇಟ್. ಏನಿದು ಮಗು ತರ? ನಾ ತಪ್ಪು ಮಾಡ್ಬಿಟ್ಟೆ ಮೇಡಮ್. ನಾನು ಅಷ್ಟೇ. ಇಲ್ಲ ಮೇಡಮ್, ದೇವತೆ ತರ ಇರೋ ಸೋನಾ ಅನ್ನೋ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಮೇಡಮ್. ಯಾರಿಗೂ ಸಿಗದೆ ಇರೋ ನಿಜವಾಗ್ಲೂ ಹೆಸರಿಗೆ ತಕ್ಕಂತೆ ಚಿನ್ನದಂತ ಹುಡುಗಿ ಮೇಡಮ್. ಪ್ರೇಮದ ಗಂಧಾನೇ ಅರಿಯದ ಹುಡುಗಿಗೆ ಮನಸ್ಸು ಕೆಡಿಸಿ ನನ್ನ ಲವ್ ಮಾಡೋ ತರ ಮಾಡ್ಬಿಟ್ಟೆ. ಈಗ ನಾ ದ್ರೋಹ ಮಾಡ್ಬಿಟ್ಟೆ ಮೇಡಮ್. ಮುಂಬೈಯಿಂದ ಬಂದ ತಕ್ಷಣ ನನ್ ಮೊದಲೇ ಅನುಭವ ಹೇಳ್ತೀನಿ ಅಂತ ಬೇರೆ ಹೇಳಿದ್ದೀನಿ. ಸಾಲದಕ್ಕೆ ಒಂದು ಬುಕ್ ಬೇರೆ ಪ್ರಿಂಟ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಅವಳಿಗೆ ಏನು ಅಂತ ಹೇಳಿ ತುಂಬಾ ಗಿಲ್ಟಿ ಫೀಲ್ ಆಗ್ತಾ ಇದೆ ಮೇಡಮ್. ಇಲ್ಲಿ ನೋಡು, ನಮ್ಮಿಬ್ರ ನಡುವೆ ನಡೆದಿದ್ದು ಒಂದು ಆಕ್ಸಿಡೆಂಟ್. ಇಬ್ರು ಅನ್ಕೊಳ್ದೆ ಇದ್ದಿದ್ದು ಏನೋ ನಡೆದು ಹೋಯ್ತು. ನಡೆದಿದ್ದನ್ನ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ಇಲ್ಲ ಮೇಡಮ್, ನನ್ನಿಂದ ಸಾಧ್ಯ ಇಲ್ಲ ಮೇಡಮ್. ಹಾಗಾದ್ರೆ ಆ ಹುಡುಗಿನ ಬಿಟ್ಟು ನನ್ನನ್ ಮದ್ವೆ ಆಗ್ತೀಯಾ? ಮೇಡಮ್ ಪ್ರಾಕ್ಟಿಕಲಿ ಆಗಲ್ಲ ತಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಮರ್ತು ಬಿಡು, ಎಲ್ಲ ಮರ್ತು ಬಿಡು. ನಾನು ಮರ್ತು ಬಿಡ್ತೀನಿ. ಆ ಹುಡುಗಿ ಜೊತೆ ನೀನ್ ಸಂತೋಷವಾಗಿರೋ. ನಿನ್ ಒಳ್ಳೆ ಮನ್ಸಿಗೆ ನಿಂಗೆಲ್ಲ ಒಳ್ಳೇದೇ ಆಗತ್ತೆ. ಓಕೆ ಓಕೆ ವಿಶ್ವ? ಆಯ್ತು.